ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಆಡುನು ಬಾ ಕೆಡ್ಸುನು ಬಾ, ಕೂಡುನು ಬಾ ಕೆಡ್ಸುನು ಬಾ. ವಿಶೇಷವಾಗಿ ಇದೊಂದು ಜಾನ್ ನುಡಿಯೋ ನಾನು ನುಡಿಯೋ ನಮ್ಮಲ್ಲಿ ಚಲಾವಣೆ ಇದ್ದಂಥ ಬಾ. ಹಾಗಾಗದೆ ಇವತ್ತು ಅಮೇರಿಕಾ ಮತ್ತು ಇರಾನ್ ಮಧ್ಯದ ಒಪ್ಪಂದ ಮುರಿದು ಮತ್ತೆ ಒಪ್ಪಂದ ಮಾಡ್ಕೊಳಕ್ಕೆ ಓಡಾಡೋದು, ಯುದ್ಧ ವಿರಾಮ ಕರೀದು, ಹೋಗಲು ಬಿಡೋಣಪ್ಪ ಹಡಗಗಳನ್ನ ಅನ್ನೋದು, ಮತ್ತು ಹಡಗನ್ನು ತರ್ಬೋದು. ಏನಿದು ಚಿಕ್ಕ ಮಕ್ಕಳ ಆಟ ಅಂತ. ಇವತ್ತೇನಾಗಿದೆಪ್ಪ ಅಂತಂದರೆ, ಇವತ್ತು ಭಾರತದ ನೌಕೆಗಳ ಮೇಲೂ ಸಹಿತ ಹೊಡೆದು ಬಿದ್ದಿದೆ, ಗುಂಡಿನ ದಾಳಿ ಆಗಿದೆ ಇರಾನದಿಂದ. ಅದಕ್ಕೆ ಭಾರತ ಪ್ರತಿಭಟನೆಯೂ ಮಾಡಿದ. ಹಿಂಗೆ 14 ಹಡಗುಗಳನ್ನು ತಡೆ ನಿಲ್ಲಿಸಿದಾರೆ. IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ ಇವರು 50 ಹೇಳಿದಾರೆ. ಹೇಳಬೇಕಪ್ಪ, ನೀವು ಹೋಗುವಾಗಿಲ್ಲ ಅಂತ. ಯಾಕಿದೆಲ್ಲ ಆಡೋದು ಬಗ್ಗೆ ಕೆಲಸ ಮಾಡಿ ಹೇಳಿಲ್ಲ ಆರಂಭದಲ್ಲೇ. ಇದಕ್ಕೆಲ್ಲ ಕಾರಣ ಪ್ರಥಮ ಬಾರಿಗೆ ಇತಿಹಾಸದಲ್ಲ 1945 ನಂತರ ಪ್ರಥಮ ಬಾರಿಗೆ ಅಮೇರಿಕೆಗೆ ಒಂದು ದೊಡ್ಡ ಶಾಕಿಂಗ್ ಪೆಟ್ಟು ಬಿದ್ದುಬಿಟ್ಟದು. ಅವರು ಏನು ಸೋಲರಿಯದ ಸರದಾರರು ಅಂತ ಅನಿಸ್ಕೊಂಡ್ಬಿಟ್ಟಿದ್ರು. ಸೂಪರ್ ಪವರ್, ನಮ್ಮನ್ನು ಸೋಲಿಸೋರು ಯಾರಿಲ್ಲ, ಮೋದಿಯವರ ಕೂಡಬೇಕು, ನೀವು ಕೊಡಬೇಕು. ಪಾಕಿಸ್ತಾನ್ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಮಾಡಬೇಕು, ನೀವು ಮಾಡಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನ್ರಿ ಪಾಪ ವೆನೆಜುಲಾ ಅಲ್ಲಿ ಅಧ್ಯಕ್ಷನ ಹಿಡ್ಕೊಂಡು ಹೋಗ್ಬಿಟ್ರು. ನ್ಯಾಟೋ ಗೆಳತಾರೆ ಅವರು. ನ್ಯಾಟೋ ಕಾಲು ಹುಲ್ಲಿಪ್ಪ, ನೀನು ಏನು ಶಕ್ತಿ ಇಲ್ಲ, ನಾ ಅದಲ್ಲ ನಿನ್ನ ಶಕ್ತಿ. ಹೀಗಾಗಿ ಅವ್ರಿಗೆ ಇವತ್ತು ಈ ಒಂದು ಸೋಲು ಬಂದು ನಿಂತದಲ್ಲ ಇರಾನದಿಂದಾಗೆ, ಇದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಇದನ್ನು ಈ ಒಪ್ಕೊಂಡ್ರೆ ಇರಾನ್ ಗೆದ್ದಂಗೆ. ಯಾಕೆಂದ್ರೆ ಇರಾನ್ ಹೇಳಲಿಕ್ಕದ ಇವತ್ತು ಹೋರ್ಮೂಸ್ ತೆಗಿಬೇಕಾಗಿತ್ತಂದ್ರೆ ನೀವು ಮೊದಲ ನಮ್ಮ ಯುರೇನಿಯಮ್ಗಳನ್ನ ಕೈ ಮುಟ್ಟುವಂಗಿಲ್ಲ. ಯುರೇನಿಯಂ ಬಾಂಬ್ ಮಾಡಲಿ ಅಂತೆ ಮಾಡೋದು ನಾವು, ಅದನ್ನು ಮುಟ್ಟುವಾಗಿಲ್ಲ. ಮತ್ತು ಅದೇ ಕಾಲಕ್ಕೆ ಇಲ್ಲಿವರೆಗೆ ಆದ ಹಾನಿ ಯುದ್ಧದಿಂದ ಆ ದುಡ್ಡು ಕೊಡಬೇಕು ನೀವು ನಮಗೆ. ಮತ್ತು ಈಗ ನಮ್ಮ $100 ಬಿಲಿಯನ್ ದುಡ್ಡನ್ನು ನೀವು ಫ್ರೀಸ್ ಮಾಡಿದಿರಿ, ತೆಗಿಬೇಕು ನೀವು. ಮತ್ತು ಏನು ನಮ್ಮ ಮೇಲೆ ಇನ್ನೆಂದೂ ನೀವು ದಾಳಿ ಮಾಡುವಂಗಿಲ್ಲ ಅಂತ ಒಪ್ಕೋಬೇಕು. ಮತ್ತು ಇಸ್ರೇಲ್ನ ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ನಮ್ಮ ವ್ಯವಹಾರಗಳೆಲ್ಲ ಇನ್ನು ನಮ್ಮ ದಿನಾರು ನಾವು ನಮ್ಮ ನಾಣ್ಯಗಳೆಲ್ಲ ಮಾಡ್ತೀವಿ, ನೀವು ಹ್ಞೂ ಅನ್ಬೇಕಪ್ಪ ಅದಕ್ಕೆ. ಹಿಂಗೆ 10-15 ಡಿಮಾಂಡ್ಸ್ ಬಿಟ್ಟಿದ್ದಾರೆ. ಇವೆಲ್ಲ ಒಪ್ಕೊಂಡ್ರೆ ಮತ್ತು ಅಮೇರಿಕಾದ ಇಮೇಜಿನ ಉಳಿತದ. ಅದರಲ್ಲೂ ಚೈನಾ ಇದರಿಂದದ IRGC ಆಫ್ ಇರಾನ್. ಈ ಇರಾನದಿಂದ ಇವತ್ತು ಚೈನಾ ಇದ್ದಿದ್ದು ಪೂರ್ತಿಯಾಗಿ ತನ್ನ ಎಣ್ಣೆಯನ್ನು ಒಯ್ಯಲಿಕ್ಕೆ ಶುರು ಮಾಡಿಬಿಟ್ಟದು. ಈಗಾಗಲೇ ಎಲ್ಲಿದ್ದು ಕ್ರೂಡ್ ಆಯಿಲ್ಲ, ಏನು ಮಾಡಲಿಕ್ಕಾಗಿಲ್ಲ ಅಮೇರಿಕಕ್ಕೆ. ಈಗ ಚೈನಾ ಇದ್ದಿದ್ದು ನಿಂತದ ಗೊತ್ತಾಗಿಬಿಟ್ಟದ್ರಿ. ರಷ್ಯಾನೂ ನಿಂತುಬಿಟ್ಟದ. ಯುರೋಪಿಯನ್ ಯೂನಿಯನ್, ಯುರೋಪದ ಎಲ್ಲ ರಾಷ್ಟ್ರಗಳು ಅಮೇರಿಕ ಬೇಡಪ್ಪ ನಮಗೆ ಅನ್ನೋ ಹಂತಕ್ಕೆ ಬಂದಿದ್ದು ಬಿಟ್ಟಿದ್ದಾರೆ. ಡಾಲರ್ ಯಾಕ್ರಿ ನಮ್ಮ ನಾಣ್ಯದ ನಾವು ವ್ಯವಹಾರ ಮಾಡೋಣ, ಚೈನಾ ಜೊತೆಗೆ ರಷ್ಯಾ ಜೊತೆಗೆ ದೋಸ್ತಿ ಹೆಚ್ಚಾಗಿರ್ತದೆ ರೀ. ಇವೆಲ್ಲ ಡೆವಲಪ್ಮೆಂಟು ಇವತ್ತು ನುಂಗಲಾರುತ್ತದೆ. ಜೊತೆಗೆ ನ್ಯಾಟೋ, ರಷ್ಯಾ, ಚೀನಾ ಕೂಡಿದ್ರೆ ಅಮೇರಿಕಾದ್ರೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ ಹೊಸದೊಂದು ಶುರು ಆಗಿಬಿಟ್ಟದೆ ಇವತ್ತು. ಇದನ್ನೆಲ್ಲ ತಡೆಯೋದು ಹೇಗಪ್ಪ? ಇರಾನದ ಮಾತುಗಳು ಕೇಳಿದ್ರೆ ನಾವು ಐಸೋಲೇಟ್ ಅಂದ್ರೆ ಒಬ್ಬಂಟಿ ಆಗೋದು ಗ್ಯಾರಂಟಿ. ನಮ್ಮ ಜೊತೆ ಯಾರು ವ್ಯಾಪಾರ ಮಾಡುವಂಗಿಲ್ಲ, ಡಾಲರ್ದ ವ್ಯವಹಾರ ಮಾಡುವಂಗಿಲ್ಲ, ಬ್ರಿಕ್ಸ್ ದೊಡ್ಡದಾಗ್ತದೆ, ಅವ್ರು ತಮ್ಮೊಳಗೆ ಮಾಡ್ಕೊಳ್ಳೋರು ಅವ್ರ ನಾಣ್ಯಗಳಲ್ಲೇ. ನಮ್ಮ ಗತಿ ಏನು? ಪ್ರತಿ ವರ್ಷವೂ ಈ ಮಿಡ್ಲ್ ಈಸ್ಟ್ ಅಂತ ನಾವು ಈ ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳು ಇಲ್ಲಿ ಎಣ್ಣೆಯಿಂದ ಸಾಕಷ್ಟು ಗಳಿಸಿಬಿಟ್ಟಿದ್ದಾರೆ ಅವರು.
$4 ಟ್ರಿಲಿಯನ್, $5 ಟ್ರಿಲಿಯನ್. ಟ್ರಿಲಿಯನ್ ಅಂದರೆ ಏನು ನಮ್ಗೆ ಗೊತ್ತಿರ್ಬೇಕು ಮೊದಲ. ಭಾಷೆ ಬಳ್ಳವರಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆ ವಿಷಯದಲ್ಲೇ. 1 ಲಕ್ಷಗಳು 100 ಕೂಡಿದಾಗ 1 ಕೋಟಿ ಆಕೈತಿ. ಕೋಟಿಗಳು 100 ಆದಾಗ 1 ಬಿಲಿಯನ್ ಆಗ್ತದೆ. ಬಿಲಿಯನ್ಗಳು 100 ಆದಾಗ 1 ಟ್ರಿಲಿಯನ್ ಆಗ್ತದೆ. ಅದು ಡಾಲರ್ಗಳಲ್ಲಿ 3-4 ಟ್ರಿಲಿಯನ್ ಪ್ರತಿ ವರ್ಷ ಗಳಿಸ್ತಾ ಇದ್ದಾರೆ ಈ ಕೊಲ್ಲಿ ರಾಷ್ಟ್ರಗಳಿಂದ. ಮತ್ತು ಇಂಥ ಹಾಲು ಹಿಂಡು ಕಾಮದಿಯನ್ನು ಬಿಟ್ಟು ಇವತ್ತು ಇರಾನ್ ಕೊಡೋದಪ್ಪ ಅಂತಂದ್ರೆ ಅದೇನು ಸಹಿಸಲಾರದಂತ ನೋವು. ಅದಕ್ಕಾಗಿ ಇವತ್ತು ಒಮ್ಮೆ ಹ್ಞೂ ಅಂತಾರೆ, ಒಮ್ಮೆ ಇಲ್ಲ ಅಂತಾರೆ. ಹ್ಞೂ ಟ್ರಂಪ್ ಅವರು ಅದಕ್ಕೆ ಇವತ್ತು ಮತ್ತೆ ಹೇಳಿದ, ನಿಮ್ಮ ಪೂರ್ಣ ಗೆದ್ದಲುದರ ಬಿಡೋದಿಲ್ಲಪ್ಪ, ನಿಮ್ಗೆ ಸೋಲಿಸಿ ಬಿಡ್ತೀವಿ ಅಂತೇಳಿ ಮುಸ್ತಫಾ ಹೇಳಿದ್ದಾರೆ. ಮುಸ್ತಫಾ ಅಂದ್ರೆ ಗೊತ್ತೀನಿ, ಮುಸ್ತಫಾ ಖಮೇನಿ ಮನೆ ತಿಳ್ಕೊಂಡಂತ ಖಮೇನಿ ಮಗ. ಅವ್ರ ಕೈಯಲ್ಲಿ ಸುತ್ತಗಳು ಅವ್ರಿಗೂ ಆರೋಗ್ಯ ಇಲ್ಲ, ಕಾಲು ಹೋಗಿದ್ದಾವೆ ಅಂತ ಸುದ್ದಿಗಳಿದ್ದಾವೆ. ಆದರೂ ಎಲ್ಲಿದು ಇದು ಆರ್ಡ್ರ್ ಮಾಡ್ತಾಯಿದ್ದಾರೆ. ಅದು ಆರ್ಡ್ರ್ಗಳು ಯಾರ್ದಪ್ಪ ಅಂದ್ರೆ IRGC. ಹೀಗಾಗಿ ಹಿಂದೆಂದಿಗಿಂತಲೂ ಇವತ್ತು ಇರಾನ್ ಉಗ್ರ ರೂಪ ತಾಳಿದ. ಉಗ್ರಲ್ಲಿದ್ದಾರಪ್ಪ ಅಂದರೂ ಅಡ್ಡಿಲ್ಲ. ಇವತ್ತು ಯಾವುದೇ ಪ್ರಸಂಗವಾಗಿ ಇಸ್ರೇಲ್ ಮತ್ತು ಅಮೇರಿಕೆನ ಹಣದ ಬಿಡಬೇಕು, ಇಡೀ ವಿಶ್ವ ನಮ್ಮ ಜೊತೆಗೆ ಐತೆ ಅನ್ನುವಂಥ ಭರವಸೆ ಇರಾನಕ್ಕೆ ಮಾಡಿದ್ದಕ್ಕಾಗಿ ಈಗ ನಾವು ಇಲ್ಲಪ್ಪ ಹೊರಮೋಜ್ ತೆಗೆದಿಲ್ಲ ನೀವು ಅಲ್ಲಿ ಮೊದಲ ಹೊಟ್ಟಿದಂಥದ್ದೆಲ್ಲ ತೆಗೀರಿ, ನೀವೆಲ್ಲ ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರನ್ನ ಸುತ್ತಮುತ್ತ ಎಲ್ಲ ಯಾವ ಹಡಗುಗಳು ಹೋಗೋದಾಗ ಮಾಡ್ಕೊಂಡು ಕೂತಿದ್ದಾರೆ ಅಮೇರಿಕದವರು. ಹೊರಮೋಜ್ ಜಲಸಂಧಿ ನಮ್ಗೆ ಓಪನ್ ಮಾಡೋದು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ಏನಪ್ಪ ಅಂತಂದ್ರೆ ತಮ್ಮನೂ ಅಲ್ಲಿ ಏನಪ್ಪ ಅಂದ್ರೆ ಅವು ಹಡಗುಗಳು ಹೋಗೋದಾಗ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ದಿಗ್ಬಂಧನ ಹಾಕಿದ್ದು ಹಿಂದೆ ತಗೊಂಡಿಲ್ಲ ಅದನ್ನು ಅಮೇರಿಕಾದವರು. ಈ ಒಂದು ದ್ವಿಮುಖ ನೀತಿಯಿಂದಾಗಿ ಇವತ್ತು ಅಮೇರಿಕ ಇರಾನ್ ಮುಂದೆ ಸೋಲುವಂಥದ್ದು ಬಂದದ. ಜೊತೆಗೆ ಅದರಿಂದ ಇಡೀ ವಿಶ್ವದ ಅರ್ಥವ್ಯವಸ್ಥೆ ದೊಡ್ಡ ಹೊಡೆದು ಬೀಳ್ತಾ ಇದೆ ಅಂತೆ. ಸಿಕ್ಕಾಪಟ್ಟೆ ಇವತ್ತು ಎಣ್ಣೆ ತುಟ್ಟಿ ಆಗ್ಲಿಕ್ಕತ್ತದ, ಅದ್ರ ಜೊತೆಗೆ ಗ್ಯಾಸ್ ತುಟ್ಟಿ ಆಗ್ಲಿಕ್ಕತ್ತದ ರೀ. ಇದರಿಂದ ಇಡೀ ವಿಶ್ವ ಇವತ್ತೆಲ್ಲನಗೊಂಡದ. ಬರೀ ಭಾರತದಿಂದ ಅಲ್ಲ, ಇಡೀ ಜಗತ್ತು. ಅದಕ್ಕಾಗಿ ಇವತ್ತೆಲ್ಲ ವಿಶ್ವದವ್ರು ಏನು ವಿಚಾರ ಮಾಡ್ತಾ ಇದ್ದಾರಪ್ಪ ಅಂದರೆ ಇರಾನ್ ಜೊತೆಗೆ ಚೈನಾ ಜೊತೆಗೆ ದೋಸ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ತಮ್ಮ ಹಸ್ತಲಾಘವನ್ನು ಅಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇದೊಂದು ಅಪಮಾನಕರ ಡೆವಲಪ್ಮೆಂಟ್. ಈವನ್ ಅಮೇರಿಕಾದಲ್ಲಿ ಸಹಿತ ಇವರು ವಿರೋಧಿಗಳಾದಂಥ ಡೆಮೋಕ್ರಾಟ್ಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ರಿಪಬ್ಲಿಕದಲ್ಲೂ ಸಹಿತ ವಿರೋಧ ಮಾಡೋರು ಕೂಡಿದ್ದಾರೆ. ಹೀಗಾಗಿ ಯಾವ ಡಿಸಿಷನ್ ತೊಗೊಳ್ಳೋದು ಅನ್ನುವ ತಂತ್ರಗಾರಿಕೆ, ಮಾನಸಿಕ ತುಮ್ಮಲ, ಯುದ್ಧ ಇವೆಲ್ಲ ಇವತ್ತು ಕೂಡಿ ಒಮ್ಮೆ ಎಸ್ ಅಂತಾರೆ, ಒಮ್ಮೆ ಇಲ್ಲ ಅಂತಾರೆ. ಆದರೆ ಇರಾನ್ ಮಾತ್ರ ಒಂದು ಗಟ್ಟಿ ನಿಂತುಬಿಟ್ಟದ. ಬೇಕಾದಾಗ ನಾವು ಅಂತೀ ನಮ್ಮ ಟ್ರಂಪ್ ಅವ್ರನ್ನ ನಂಬುವುದಿಲ್ಲ, ಇವರು ನಂಬಿಕೆ ಅರ್ಹ ವ್ಯಕ್ತಿ ಅಲ್ಲ, ಇವರು ಮೋಸ ಮಾಡೋರು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರಿಂದಾಗಿ ಸಹಜವಾಗಿ ಅಮೇರಿಕ ಇವತ್ತು ಪೂರ್ವ ಹೇಳಿದ್ರೆ ಪಶ್ಚಿಮದ ಇರಾನ, ಪಶ್ಚಿಮ ಹೇಳಿದ್ರೆ ಪೂರ್ವ ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂದಂಥದ್ದು. ಈ ಸ್ಥಿತಿಯೊಳಗೆ ಇರಾನನ್ನು ಸೋಲಿಸೋದು ಅಂದರೆ ಚೈನಾನ ಸೋಲಿಸಂಗೆ. ಚೈನಾನ ಸೋಲಿಸೋದು ಸುಲಭಿಲ್ಲ. ಅದೇ ಕಾಲಕ್ಕೆ ನಮ್ಮ ಈ ರಷ್ಯಾನ ಸೋಲಿಸೋದು ಸುಲಭದ ಮಾತಲ್ಲ. ಇವೆಲ್ಲ ನಗಟ್ಟಾಗ ಈ ಒಂದು ನಮ್ಮ ಹಡಗಿನ ಮೇಲೆ ಬಾಂಬ್ ಬಿದ್ದಿರೋದಾಗಿ, ಗುಂಡು ಹಾಕಿದ್ರಿಂದಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆದರೆ ಇದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ, ಏನೋ ಆಗ್ತದೆ ಆಗಲಿ. ಆದರೆ ಹೊರ್ಮೋಜನ್ನು ನಾವು ಹೇಳಿದಂಥ ಕಂಡೀಷನ್ಗೆ ಒಪ್ಪದೆ ಹೋದ್ರೆ ನಾವು ತೆರೆಯೋದಿಲ್ಲ ಅನ್ನೋಂಥ ಮತ್ತೊಮ್ಮೆ ಕಂಡೀಷನನ್ನು ಈ IRGC ಹಾಕಿದ್ರಿಂದಾಗಿ ಇದು ಏನಪ್ಪ ಅಂತಂದ್ರೆ 14 ಹಡಗುಗಳಿದೆ ಈ ಗಲ್ಫ್ ಅದೇನೆಂದ್ರೆ ಈ ಒಂದು ಹಾರ್ಮೋಸ್ ದ್ವೀಪದ ಸುತ್ತ ನಿಲ್ಲುವಂಥ ಪ್ರಸಂಗ ಬಂದದಂತೇಳಿ ಒಂದು ವಿಷಯ ಹೊರಗೆ ಬರುವುದರಿಂದಾಗಿ ಸಹಜವಾಗಿ ಇವತ್ತು ಇರಾನದ ಕೈ ಮೇಲಾಗ್ಯದ. ಆದ್ರೆ ನಮ್ಮ ಟ್ರಂಪ್ ಅವ್ರ ಕೈ ನಿಧಾನಕ್ಕೆ ಕೆಳಗಿಳಿತಾ ಇದೆ. ಯಾರು ಸಪೋರ್ಟ್ ಇಲ್ಲ, ಏನಿಲ್ಲ. ಆದರೂ ನಾನು ಗೆಲ್ತೀನಿ ಮತ್ತು ಹಠ ತೊಟ್ಟು ಏನೋ ಮಾಡ್ತಾ ಇದ್ದಾರೆ. ಹೊರ್ಮೋಜ್ ಜಲಸಂಧಿ ಮುಚ್ಚುವ ಮೂಲಕ ಇರಾನ್ ಅಮೆರಿಕವನ್ನು ಬ್ಲ್ಯಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ. ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ನೀರು ಬದಲಿಸಿದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ನೀವೇನಾದರೂ ಇದನ್ನು ಓಪನ್ ಮಾಡಲಿ ಅಂದರೆ ನಿಮ್ಮ ಮೇಲೆ ನಾನು ಆ್ಯಕ್ಷನ್ ತಗೋಬೇಕಾಗಿದೆ ಅನ್ನೋ ಮಾತು ಮಾತಾಡಿದರು. ಆದರೆ ಇದಕ್ಕೆಲ್ಲ ದಾದ ಮಾಡೋ ಸ್ಥಿತಿಯಲ್ಲೇ ಅಥವಾ ಅದಕ್ಕೆ ಕಿಮ್ಮತ್ತು ಕೊಡೋ ಸ್ಥಿತಿಯಲ್ಲೇ ಇರಾನ್ ಇಲ್ಲ. ಅದು ಪ್ರತಿದಾಗಿ ರೆಡಿ ಆಗ್ಯದ. ಯುದ್ಧಕ್ಕೆ ನಾವು ರೆಡಿಲಪ್ಪ ಅಂತ ಹೇಳ್ತಿದ್ದಾರೆ. ಅದು ಎಲ್ಲಿ ಅನಿಸುತ್ತೆ ನೋಡಿ ಎಲ್ಲರೂ ಕೂಡ. ಒಟ್ಟಾರೆಯಾಗಿ ಟ್ರಂಪ್ ಅವರ ಈ ಕ್ಷಣದ ಮಾರ್ಗದ ಬದಲಾವಣೆಗಳು ಇವತ್ತಿನ ಅಂತಾರಾಷ್ಟ್ರೀಯ ರಾಜಕೀಯಕ್ಕೆ ದೋಳದಂಥ ಏನಪ್ಪ ಅಂದ್ರೆ ಅವಿಶ್ವಾಸ ನುಡಿಸ್ತಾ ಇದೆ ಅಂತ ಹೇಳ್ತಾ, ಇರಾನ್ ಪೂರ್ಣ ಪ್ರಮಾಣದಲ್ಲಿ ಗೆದ್ದ ತೀರ್ತು ಅಂತ ಆಟಕ್ಕೆ ಬಿದ್ದಿದ್ದರಿಂದಾಗೆ ಯುದ್ಧ ಮತ್ತು ಆರಂಭ ಆಗ್ಬೋದಾ
ನೋಡು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಸ್ 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.